ಇವತ್ತಿಂದ ಗೋವಾ ತನಕ ತಗೊಂಡೋಗ್ತಾರ. ಗೋವಾ ತನಕ ತಗೊಂಡೋಗಿ ಆ ದಾರಿಯಲ್ಲೆಲ್ಲ ಕೂಡ ಹೊಡ್ಕೊಂತ ಹೋಗಿ ಗೋವಾದಲ್ಲಿ ರೂಮ್ದಲ್ಲಿ ಕುಡಾಕಿ ಆ ಮನುಷ್ಯನ ಒತ್ತಡವನ್ನು ಏರಿ ನಂತರ ಅವರು ಡೆತ್ ನೋಟಲ್ಲಿ ಬರೆದಿಡ್ತಾರ. ಮಂತ್ರಿಗಳಾದಂತ ನಾಗೇಂದ್ರ ಅವರು ಮೌಖಿಕವಾಗಿ ಆದೇಶ ಕೊಟ್ಟಿರೋ ಕಾರಣ 187 ಕೋಟಿ ರೂಪಾಯಿ ಇವತ್ತು ಬೇರೆ ಬ್ಯಾಂಕಿಗೆ ವರ್ಗಾವಣೆ ಮಾಡಿದ್ದೀನಿ ಅನ್ನಂತ ಮಾತು ಚಂದ್ರಶೇಖರ್ ಅವರು ಹೇಳಿದಂತ ಮಾತು. ಇವತ್ತು ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ ನಂತರ ಇವತ್ತು ಸರ್ಕಾರಕ್ಕೆ ನಾನು ಕೇಳ್ತೀನಿ, ಇವತ್ತು ಚಂದ್ರಶೇಖರ್ ಅನ್ನಂತ ಅಮಾಯಕ ಏನು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೋ ಈ ಜವಾಬ್ದಾರಿಯನ್ನು ಯಾರು ತಗೊಂತೀರಿ? ಈ ಜವಾಬ್ದಾರಿ ಸರ್ಕಾರ ತಗೊಂತದೇನಾ? ಈ ರಾಜ್ಯದ ಮುಖ್ಯಮಂತ್ರಿಗಳು ಜವಾಬ್ದಾರಿ ತಗೊಂತಾರ? ಆ ಚಂದ್ರಶೇಖರ್ ಅಂತ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾರೆ. ಇಲ್ಲಿದ್ರೆ ನಿಮ್ಮ ಹೈಕಮಾಂಡ್ ಆದಂತ ರಾಹುಲ್ ಗಾಂಧಿ ಅವರು ಜವಾಬ್ದಾರಿ ತಗೊಂತಾರ? ಇವತ್ತು ಕಾಂಗ್ರೆಸ್ಸಿನ ಪಾರ್ಟಿ ಅದನ್ನು ತಿಳಿಸಬೇಕಾಗಿದೆ. ಇವತ್ತು ನಾನು ಕೇಳ್ತಾ ಇದ್ದೀನಿ ಸರ್ಕಾರಕ್ಕೆ, ಇವತ್ತು ನಮ್ಮ ಸರ್ಕಾರಕ್ಕೆ ನಾನು ಕೇಳ್ತಾ ಇದ್ದೀನಿ, ಇವತ್ತು ಆಲ್ರೆಡಿ ಸಿಬಿಐದವರು ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿ ಕೊಡಬೇಕು ಅಂತೇಳಿ ರಾಜ್ಯಪಾಲರ ಅನುಮೋದನೆ ತಗೋಬೇಕಂತೇಳಿ ಅನುಮೋದನೆಯನ್ನು ಕೇಳಿದಾರ. ಸರ್ಕಾರ ಇವತ್ತು ಅನುಮೋದನೆಯನ್ನು ಕೊಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತೀನಿ. ಅನುಮೋದನೆಯನ್ನು ಕೊಳ್ಳಿದ್ರಿಗೆ ನಾವು ಭ್ರಷ್ಟಾಚಾರಕ್ಕೆ ಒಂದು ಬೆಂಬಲವನ್ನು ಕೊಟ್ಟಂತ ಆಗುತ್ತೆ ಅನ್ನೋ ರೀತಿಯಲ್ಲಿ ಇವತ್ತು ಸರ್ಕಾರ ಭ್ರಷ್ಟಾಚಾರ ಅಂದ ತಕ್ಷಣ ಯಾವ ರೀತಿಯಲ್ಲಿ ಬೆಂಬಲಿಸ್ತಿರೋದ್ರಿಗೆ ನೀರು ಮತ್ತು ಗೊಬ್ಬರವನ್ನು ಹಾಕಿ ಇವತ್ತು ಭ್ರಷ್ಟಾಚಾರ ಬೆಂಬಲಿಸುವಂತ ಕೆಲಸ, ಬೆಳೆಸುವಂತ ಕೆಲಸ ಆಗ್ತಾ ಇದೆ.